ದಿನ ತಗೊಳ್ತು ಬರೀ 1 ಕೋಟಿ ಜನರನ್ನು ಸಮೀಕ್ಷೆ ಮಾಡೋಕ್ಕೆ. ಈ 7 ಕೋಟಿ ಜನರ ಸಮೀಕ್ಷೆಯನ್ನು 15 ದಿನದಲ್ಲಿ ಹೆಂಗೆ ಮಾಡೋದು? 1 ಕೋಟಿ ಜನರ ಸಮೀಕ್ಷೆಗೆ 60 ದಿನ ತಗೊಳ್ತು, ಅದು ಪರಿಪೂರ್ಣ ಆಗಲಿಲ್ಲ. ಅದ್ರ ಬಗ್ಗೆನೇ ಅಪಸ್ವರ ಬಂತು. ಇನ್ನು 15 ದಿನದಲ್ಲಿ 7 ಕೋಟಿ ಜನರನ್ನು ಹೆಂಗೆ ಸಮೀಕ್ಷೆ ಮಾಡೋದು? ನಾನು ಒಂದು ಪ್ರಶ್ನೆ ಮುಂದಿಟ್ಟೆ. ನೀವು ದಸರಾ ನೋಡಿ, ನಾಡ ಹಬ್ಬ, ಮಕ್ಕಳಿಗೆ ರಜಾ ಇರುತ್ತೆ. ಬಹುತೇಕ ಜನ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಪ್ರವಾಸ ಹೋಗಬೇಕು ಅಂತ ಹೊಡ್ತಾರೆ, ಮನೆದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಹೊಡ್ತಾರೆ, ದಸರಾದಲ್ಲಿ ಪಾಲ್ಗೊಳ್ಬೇಕು ಅಂತ ಬಯಸ್ತಾರೆ. ಅವರಿಗೆ ಈ ಸಮೀಕ್ಷೆ ಜವಾಬ್ದಾರಿ ಕೊಟ್ಟು ಅವ್ರ ಹಬ್ಬದ ಸಂಭ್ರಮನೇ ಕಿತ್ಕೋತಿರಲ್ರಿ ನೀವು. ನಿಮಗೆ ಹಿಂದೂ ಹಬ್ಬನೇ ಬೇಕಾ? ಹಿಂದೂ ಹಬ್ಬನೇ ಬೇಕಾ? ರಂಜಾನ್ನಲ್ಲಿ ಹಿಂಗೆ ಸಮೀಕ್ಷೆ ಅಂತ ಏನಾದ್ರು ಮುಸಲ್ಮಾನರಿಗೆ ಕೊಟ್ಟರೆ ಮುಸಲ್ಮಾನರು ಅದನ್ನ ಬಹಿಷ್ಕರಿಸ್ತಾರೆ. ಈ ಹಿಂದೂಗಳು ನೀವು ಬಹಿಷ್ಕರಿಸ್ಬೇಕಾ? ನಮ್ಮ ಒಳ್ಳೆತನನ, ನಮ್ಮ ಕಾನೂನು ಪಾಲಿಸ್ತಕ್ಕಂಥ, ಆದೇಶವನ್ನು ಪಾಲಿಸ್ತಕ್ಕಂಥ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸ್ಕೋಬೇಡಿ. 15 ದಿನ ಸಾಕಾಗಲ್ಲ ನೀವು ವೈಜ್ಞಾನಿಕವಾಗಿ ಮಾಡೋಕ್ಕೆ. ಒಂದು ಮನೆಗೆ 4 ಜನ ಇದ್ದರೆ ಕಡಿಮೆ ಅಂದರೆ 2 ಗಂಟೆ ಬೇಕಾಗುತ್ತೆ ಆ ಫಾರಮ್ ಎಲ್ಲ ಭರ್ತಿ ಮಾಡೋಕ್ಕೆ. ಕಡಿಮೆ ಅಂದರೆ 2 ಗಂಟೆ ಬೇಕಾಗುತ್ತೆ. ಒಂದು ಮನೆಗೆ 8 ಜನ ಇದ್ದರೆ 4 ಗಂಟೆ ಬೇಕಾಗುತ್ತೆ. 10 ಜನ ಇದ್ದರೆ 6 ಗಂಟೆ ಅಲ್ಲೇ ಕೊಡಬೇಕಾಗತ್ತೆ ಸಮಯನ. ಹಾಗಿದ್ದಾಗ ನೀವು ಪರಿಪೂರ್ಣವಾಗಿರೋ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ 15 ದಿನ ಹೆಂಗೆ ಸಾಕಾಗುತ್ತೆ? ನಿಮಗೆ ಬರೀ ಸಮೀಕ್ಷೆ ಮಾಡೋದು ಉದ್ದೇಶ ಇದೆಯೋ, ಸಮೀಕ್ಷೆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು ನಿಮ್ಮ ಉದ್ದೇಶ ಇದೆಯೋ? ಅದಕ್ಕೆ ನಿಮ್ಮ ನಡೆ ಸಂಶಯಾಸ್ಪದ. 10 ದಿನ ತಗೊಳ್ತು ಬರೀ 1 ಕೋಟಿ ಜನರನ್ನು ಸಮೀಕ್ಷೆ ಮಾಡೋಕ್ಕೆ. ಈ 7 ಕೋಟಿ ಜನರ ಸಮೀಕ್ಷೆಯನ್ನು 15 ದಿನದಲ್ಲಿ ಹೆಂಗೆ ಮಾಡೋದು? 1 ಕೋಟಿ ಜನರ ಸಮೀಕ್ಷೆಗೆ 60 ದಿನ ತಗೊಳ್ತು, ಅದು ಪರಿಪೂರ್ಣ ಆಗಲಿಲ್ಲ. ಅದ್ರ ಬಗ್ಗೆನೇ ಅಪಸ್ವರ ಬಂತು. ಇನ್ನು 15 ದಿನದಲ್ಲಿ 7 ಕೋಟಿ ಜನರನ್ನು ಹೆಂಗೆ ಸಮೀಕ್ಷೆ ಮಾಡೋದು? ನಾನು ಒಂದು ಪ್ರಶ್ನೆ ಮುಂದಿಟ್ಟೆ. ನೀವು ದಸರಾ ನೋಡಿ, ನಾಡ ಹಬ್ಬ, ಮಕ್ಕಳಿಗೆ ರಜಾ ಇರುತ್ತೆ. ಬಹುತೇಕ ಜನ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಪ್ರವಾಸ ಹೋಗಬೇಕು ಅಂತ ಹೊಡ್ತಾರೆ, ಮನೆದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಹೊಡ್ತಾರೆ, ದಸರಾದಲ್ಲಿ ಪಾಲ್ಗೊಳ್ಬೇಕು ಅಂತ ಬಯಸ್ತಾರೆ. ಅವರಿಗೆ ಈ ಸಮೀಕ್ಷೆ ಜವಾಬ್ದಾರಿ ಕೊಟ್ಟು ಅವ್ರ ಹಬ್ಬದ ಸಂಭ್ರಮನೇ ಕಿತ್ಕೋತಿರಲ್ರಿ ನೀವು. ನಿಮಗೆ ಹಿಂದೂ ಹಬ್ಬನೇ ಬೇಕಾ? ಹಿಂದೂ ಹಬ್ಬನೇ ಬೇಕಾ? ರಂಜಾನ್ನಲ್ಲಿ ಹಿಂಗೆ ಸಮೀಕ್ಷೆ ಅಂತ ಏನಾದ್ರು ಮುಸಲ್ಮಾನರಿಗೆ ಕೊಟ್ಟರೆ ಮುಸಲ್ಮಾನರು ಅದನ್ನ ಬಹಿಷ್ಕರಿಸ್ತಾರೆ. ಈ ಹಿಂದೂಗಳು ನೀವು ಬಹಿಷ್ಕರಿಸ್ಬೇಕಾ? ನಮ್ಮ ಒಳ್ಳೆತನನ, ನಮ್ಮ ಕಾನೂನು ಪಾಲಿಸ್ತಕ್ಕಂಥ, ಆದೇಶವನ್ನು ಪಾಲಿಸ್ತಕ್ಕಂಥ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸ್ಕೋಬೇಡಿ. 15 ದಿನ ಸಾಕಾಗಲ್ಲ ನೀವು ವೈಜ್ಞಾನಿಕವಾಗಿ ಮಾಡೋಕ್ಕೆ. ಒಂದು ಮನೆಗೆ 4 ಜನ ಇದ್ದರೆ ಕಡಿಮೆ ಅಂದರೆ 2 ಗಂಟೆ ಬೇಕಾಗುತ್ತೆ ಆ ಫಾರಮ್ ಎಲ್ಲ ಭರ್ತಿ ಮಾಡೋಕ್ಕೆ. ಕಡಿಮೆ ಅಂದರೆ 2 ಗಂಟೆ ಬೇಕಾಗುತ್ತೆ. ಒಂದು ಮನೆಗೆ 8 ಜನ ಇದ್ದರೆ 4 ಗಂಟೆ ಬೇಕಾಗುತ್ತೆ. 10 ಜನ ಇದ್ದರೆ 6 ಗಂಟೆ ಅಲ್ಲೇ ಕೊಡಬೇಕಾಗತ್ತೆ ಸಮಯನ. ಹಾಗಿದ್ದಾಗ ನೀವು ಪರಿಪೂರ್ಣವಾಗಿರೋ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ 15 ದಿನ ಹೆಂಗೆ ಸಾಕಾಗುತ್ತೆ? ನಿಮಗೆ ಬರೀ ಸಮೀಕ್ಷೆ ಮಾಡೋದು ಉದ್ದೇಶ ಇದೆಯೋ, ಸಮೀಕ್ಷೆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು ನಿಮ್ಮ ಉದ್ದೇಶ ಇದೆಯೋ? ಅದಕ್ಕೆ ನಿಮ್ಮ ನಡೆ ಸಂಶಯಾಸ್ಪದ.